ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಅಂದರೆ ರ್ಯಾಂಡಮ್ ಆಗಿ ಮಾಡ್ತೀವಿ. ಇವತ್ತು ಥರ್ಸ್ಡೇ ಅಲ್ವಾ, ಹಂಗಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ನಾನು ಇವತ್ತು ಪೂಜೆನ ಸ್ವಲ್ಪ ಲೇಟಾಗಿ ಮಾಡಿದೆ, ಯಾಕಂದರೆ ಅಮ್ಮನ ಮನೆ ಹತ್ರ ಇದ್ನಲ್ಲ, ಅಲ್ಲಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟು ಲೇಟಾಗೋಯಿತು. ಸೊ ಹಂಗಾಗಿ ನಾನು ಪೂಜೆ ಇವತ್ತೊಂದು ಸ್ವಲ್ಪ ಲೇಟಾಗಿ ಮಾಡಿದೆ. ಎಲ್ಲ ಪೂಜೆ ಎಲ್ಲ ಆಯ್ತು, ಇವಾಗಷ್ಟೇ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸೊ ಬನ್ನಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ತಿಂಡಿ ಏನೂ ತಿಂದಿಲ್ಲ ಗೈಸ್, ನನಗೆ ಹೊಟ್ಟೆ ಹಸೀತಿದೆ, ಏನಾದರೂ ತಿನ್ನಬೇಕು. ಸೊ ಬನ್ನಿ ನೋಡೋಣ. ಪೂಜೆ ಎಲ್ಲ ಚೆನ್ನಾಗಾಯಿತು, ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸೊ ಇವಾಗ ತಿಂಡಿ ಏನು ತಿಂದಿಲ್ಲ ನಾನು, ಇನ್ನೇನು ಊಟ ಟೈಮೇ ಆಗೋಯ್ತು. ಆಲ್ರೆಡಿ 1:30 ಆಗಿದೆ ಟೈಮು. ಹಂಗಾಗಿ ಇವಾಗ ಇನ್ನೇನು ಒಂದು ರೀತಿ ಊಟ ಮಾಡೋಣ ಅಂತ ಊಟ ಮಾಡ್ತೀನಿ. ಇಲ್ಲೇನೂ ಮಾಡಿಲ್ಲ, ಎಲ್ಲ ಅಲ್ಲಿ ಅವರ ಮಕ್ಕಳು ಮನೆ ಹತ್ರ ಹೋಗಿದ್ದಾರೆ, ಊಟ ಮಾಡ್ಕೊಬರ್ತೀನಿ ಅಂತ. ಸೊ ಏನಾದರೂ ಮಾಡಿಕೊಂಡು ತಿಂದು ಹೋಗೋಣ. ಅಡುಗೆ ಏನೂ ಮಾಡಿಲ್ಲ, ಏನಾದರೂ ಮಾಡಬೇಕು ಇವಾಗ. ಸೊ ಈವ್ನಿಂಗ್ ಒಂದು ರೀತಿ ಮಾಡಿಬಿಡ್ತೀನಿ. ಇವಾಗ ಯಾರು ಊಟ ಬೇಡ ಅಂತಂದರೆ ನಾನು ಅಮ್ಮನ ಮನೇಲಿ ಹೋಗೋ ಸ್ವಲ್ಪ ಏನಾದ್ರು ತಿನ್ಕೊಂಡು ಬರ್ತೀನಿ. ಈಗ ಅಮ್ಮನ ಮನೆ ಹತ್ರ ಹೋಗ್ತೀನಿ, ಬನ್ನಿ ಹೋಗೋಣ. ಗೈಸ್, ನಿಮಗೆ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು, ಆ ಥರ ಈ ಥರ ಮಾಡಬೇಕು, ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಿದ್ರೆ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ಥರ ಮಾಡಿ ಅಂತ. ಸೊ ನಾನು ಅದೇ ಥರ ಆಲ್ಮೋಸ್ಟು ನೀವು ಯಾವ ಥರ ವೀಡಿಯೋಸ್ನ ಹೇಳ್ತೀರ ನಾನು ಆಲ್ಮೋಸ್ಟ್ ಟ್ರೈ ಮಾಡಿ ವೀಡಿಯೋಸ್ನ ಮಾಡ್ತೀನಿ. ಸೊ ಕೆಲವೊಂದಷ್ಟು ಜನ ಕೇಳಿದ್ರೆ ವೆಡ್ಡಿಂಗ್ದು ಸ್ಯಾರಿ ಕಲೆಕ್ಷನ್ಸ್ ವೀಡಿಯೋ ಮಾಡಿ, ಜ್ಯುವೆಲ್ರಿ ವ್ಲಾಗ್ ಮಾಡಿ. ಸೊ ನಾನು ಒಂದೊಂದೇ ಮಾಡ್ತಾ ಹೋಗ್ತೀನಿ, ಯಾಕೆಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಮಾಡಿರೋ ವ್ಲಾಗ್ಸ್ನೂ ಕೂಡ ನಾನು ಎಡಿಟ್ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ಹಾಗಾಗಿ ಒಂದೊಂದೇ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಇವಾಗ ಏನಾದರೂ ಇಂಟ್ರೆಸ್ಟ್ ಅಂದರೆ ಯಾವ ಥರ ನನ್ನ ವ್ಲಾಗ್ಸ್ನ ಬೇಕು ಅಂತ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ವ್ಲಾಗ್ ಬಂದು ಕ್ವಶನ್ ಆ್ಯಂಡ್ ಆನ್ಸರ್ಸು, ಎಲ್ಲರದ್ದು ಅದೇ ಆಗಿದೆ. ಸೊ ಅದರಲ್ಲಿ ಪ್ರತಿಯೊಂದು ಕ್ವಶನ್ಸ್ಗೂ ನೀವು ಯಾವ್ಯಾವ ಕ್ವಶನ್ಸ್ ಕೇಳಿದ್ರೆ ನಾನು ಎಲ್ಲದಕ್ಕೂ ಅದ್ರಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ. ಈ ವ್ಲಾಗ್ ಯಾಕೋ ಡೈರಿ ಮಿಲ್ಕ್ ತಿನ್ನಬೇಕು ಅನ್ನಿಸ್ತು, ತೊಗೊಬಂದು ಕೊಡಿ ಅಂತ ಹೇಳಿದ್ದೆ ಮನೆಗೆ. ಅವರು ಕೂಡ ಡೈರಿ ಮಿಲ್ಕ್ ತೊಗೊಬಂದರೆ ತಿನ್ನೋಣ ಅಂತ ನೋಡಿ. ಅದರಲ್ಲಿ ನಾವು ಮಾಡಬೇಡಿ ಬಿಡಿ, ನಾನು ತಿಂತೀನಿ ಅಂತ ಹೆಂಗೆ ಆಡ್ತೈತೆ ಅಂದ್ಬಿಟ್ಟು. ಸೊ ಸ್ವೀಟ್ ಅದೇ ಚೆನ್ನಾಗಿ ಆಡುತ್ತೆ ಗೊತ್ತಾ, ಕ್ಯೂಟಾಗಿ ಅನಿಸುತ್ತೆ. ಸೊ ಸ್ವಲ್ಪ ಮುದ್ದು ಮಾಡಿ ಅದನ್ನು ಜಾಸ್ತಿ ಮುದ್ದಾಗಿ ಬೆಳೆಸ್ತಾ ಇದ್ದೀವಿ. ಆಮೇಲೆ ತಲೆ ಹೆವಿ ನೋವ್ತಿತ್ತು, ಅಮ್ಮನ ಮನೆ ಹತ್ರ ಹೋಗಿದ್ದೆ ಅಂದಲ್ಲ, ತಲೆ ನೋವ್ತಿತ್ತು ಅಂದ್ಬಿಟ್ಟು ನನಗೆ ನನ್ನ ತಮ್ಮಂಗೆ ಇಬ್ಬರಿಗೂ ಹಳ್ಳೆಣ್ಣೆ ಹಾಕ್ತೀನಿ ಅಂದ್ಬಿಟ್ಟು ನಮ್ಮಮ್ಮ ಹಳ್ಳೆಣ್ಣೆ ಹಾಕ್ತಿದ್ದು. ಅಲ್ಲಿಂದ ಮನೆಗೆ ಬಂದು ನಾನು ಹೂವು ಕಟ್ಟೋದಿತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪ ದಿಂಡು ಥರ ಪೋಣಿಸ್ಕೊಳ್ಳೋಣ ಅಂದ್ಬಿಟ್ಟು ದಿಂಡು ಪೋಣಿಸ್ತಾ ಕೂತಿದ್ದೆ. ಅಷ್ಟರಲ್ಲಿ ನಮ್ಮನ್ನು ನಾನೇ ಪೋಣಿಸ್ತೀನಿ ಅಂತ ಕಿತ್ಕೊಂಡು ನೋಡಿ ಪೋಣಿಸ್ತಾ ಕೂತಾರೆ. ಬೇಡ ಬಿಡಿ, ನೀವು ಹಾಲು ಕುಡೀರಿ, ಹಾಲಿಟ್ಟಿದ್ದೀನಲ್ಲಿ ಅಂತ ಹೇಳಿದ್ರು, ಕೇಳ್ತಿಲ್ಲ. ನಾನು ಒಂದು ದಿಂಡಷ್ಟು ಪೋಣಿಸ್ದೆ, ಇನ್ನೊಂದು ಸ್ವಲ್ಪ ಈ ಥರ ಇನ್ನೂ ಒಂದು ದಿಂಡಾಗೋಷ್ಟಿತ್ತು. ನಾನು ಪೋಣಿಸ್ತೀನಿ ಅಂತ ಪೋಣಿಸ್ತಾ ಕೂತಿದ್ದಾರೆ, ಬೇಡ ಅಂದರೂ ಕೇಳ್ತಿಲ್ಲ. ಸೊ ಈ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.